ನಾನು ನಿಮಗೆ ಭೂಮಿಯ ಒಂದು ಅಮೇಸಿಂಗ್ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಭೂಮಿ ಮಧ್ಯೆ ಈಕ್ವೇಟರ್ ಲೈನ್ ಹೋಗುತ್ತೆ ಗೊತ್ತಾ? ಭೂಮಿನ ಸದರ್ನ್ ಹೆಮಿಸ್ಫಿಯರ್ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಡಿವೈಡ್ ಮಾಡುತ್ತೆ. ಕೆಳಗಡೆ ಎಲ್ಲ ಸದರ್ನ್ ಹೆಮಿಸ್ಫಿಯರ್, ಮೇಲ್ಗಡೆ ನಾರ್ದರ್ನ್ ಹೆಮಿಸ್ಫಿಯರ್. ಅದ್ ಮಧ್ಯದಲ್ಲಿ ಒಂದು ಲೈನ್ ಹೋಗುತ್ತೆ. ಆ ಲೈನ್ ಯಾವ್ದು ಗೊತ್ತಾ? ನೋಡಿ, ಇದೇ ಲೈನ್. ಭೂಮಿಯ ಮಧ್ಯದಲ್ಲಿ ಲೈನ್ ಡಿವೈಡ್ ಆಗುತ್ತೆ. ಸದರ್ನ್ ಹೆಮಿಸ್ಫಿಯರ್ ಒಂದ್ ಕಡೆ, ನಾರ್ದರ್ನ್ ಹೆಮಿಸ್ಫಿಯರ್ ಒಂದ್ ಕಡೆ. ಬರೀ 13 ಕಂಟ್ರಿಯಲ್ಲಿ ಮಾತ್ರ ಈ ಲೈನ್ ಪಾಸ್ ಆಗೋದು, ಈಕ್ವೇಟರ್ ಲೈನು. ಅದ್ರಲ್ಲಿ ಉಗಾಂಡಲ್ಲಿ ನಾವಿದೀವಿ, ಇದು ಈಕ್ವೇಟರ್ ಲೈನ್ ಪಾಸ್ ಆಗುತ್ತೆ. ಅಷ್ಟು ಅಮೇಜಿಂಗ್ ಗುರು ಈ ಜಾಗ. ಅದೇ ಈಕ್ವೇಟರ್ ಲೈನ್ ಮಧ್ಯದಲ್ಲಿ ಪಾಸ್ ಆಗ್ತಿದೆ ನೋಡಿ. ಇದು ಬಂದು ಸದರ್ನ್ ಹೆಮಿಸ್ಫಿಯರ್, ಈ ಕಡೆ ಬಂದು ನಾರ್ದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಾಟರ್ ಬಂದು ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಾಟರ್ ಬಂದು ಕ್ಲಾಕ್ ವೈಸ್ ತಿರುಗುತ್ತೆ. ಮಧ್ಯದಲ್ಲಿ ನೀರು ಹೋಗ್ತಿದೆಯಲ್ಲ, ಇಲ್ಲಿ ವಾಟರ್ ಬಂದು ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಡುತ್ತೆ, ಯಾವ ಕಡೆ ತಿರ್ಗಲ್ಲ. ಇದು ಬಂದು ಈಕ್ವೇಟರ್ ಲೈನ್, ಯುಗಾಂಡದ ಈಕ್ವೇಟರ್ ಲೈನ್ ಪಾಸ್ ಆಗೋ ಜಾಗ. ನಾನು ಇವಾಗ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತೀನಿ. ಈ ಭೂಮಿಯ ಲೈನ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತೀನಿ. 0 ಲ್ಯಾಟಿಟ್ಯೂಡ್ ಇದೆ ಇಲ್ಲಿ. Right. South of the equator, the water spins in the anti-clockwise. Okay. But north of the